ಸ್ನೇಹಿತರೆ ಆಲ್ರೆಡಿ ಸ್ಟೇಜ್ 1 ಏನ್ ಇತ್ತು ಅಲ್ಲಿ ನಾವು ದಾಂಡೇಲಿ ಹತ್ರ ನಾವು ಹೋಗಿ ಬಂದಿದ್ದಾಯ್ತು. ಇಲ್ಲಿ ಇದು ಸ್ಟೇಜ್ 2. ಸೊ ಇಲ್ಲಿ ಏನೆಲ್ಲ ಕಾಮಗಾರಿಗಳು ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇಂಜಿನಿಯರ್ ಸಾಹೇಬ್ರ ಹತ್ರ ನಾನು ಕೇಳ್ತೀನಿ. ಸರ್ ನಮಸ್ತೆ. ನಾವು ಆಲ್ರೆಡಿ ಅಲ್ಲಿಯ ವಿಷಯಗಳನ್ನ ನಾವು ತಗೊಂಡ್ ಬಂದಿದೀವಿ. ಸೊ ಜನರಿಗೆ ಆಲ್ರೆಡಿ ಅದರ ಈ ವಿಡಿಯೋದಲ್ಲಿ ಕವರ್ ಆಗಿದೆ. ಸ್ಟೇಷನ್ 2 ಅಂತ ಹೇಳ್ಬೋದಾ ಇದನ್ನ? ಸ್ಟೇಷನ್. ಸೊ ಇಲ್ಲಿ ಏನೆಲ್ಲ ಕಾಮಗಾರಿಗಳಾಗಿದೆ ಸರ್ ಕೆಲಸ? ಇಲ್ಲ ಸರ್, ನಮ್ದು ಎಲೆಕ್ಟ್ರಿಕಲ್ ಎಲ್ಲಾ ವರ್ಕ್ ಎಲ್ಲ ಮುಗಿದಿದೆ. ಹಾಗೂ ನಮ್ಮ ಮೋಟರ್ ವರ್ಕ್ ಆಗಿರ್ಬೋದು, ಕೆಲವೊಂದು ಸಿವಿಲ್ ವರ್ಕ್ ಆಗಿರ್ಬೋದು, ಎಲ್ಲಾನು ಆಲ್ಮೋಸ್ಟ್ ಆಲ್ ಚಾರ್ಜ್ ಮಾಡಕ್ಕೆ ಆಗ್ಲಿ, ನೀರ್ ಪಂಪ್ ಮಾಡಕ್ ಆಗ್ಲಿ, ಏನೇನ್ ವರ್ಕ್ ಇದೆ ಎಲ್ಲಾನು 100% ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಚಾರ್ಜ್ ಮಾಡಲಿಕ್ಕೆ ಆಗ್ಲಿ, ಮತ್ತೆ ಎಲ್ಲಾನು ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಸರ್ಕಾರ ಎಲೆಕ್ಟ್ರಿಕಲ್ ಏನು ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾಗಿದೆ ಪರ್ಮಿಷನ್ ಸಿಕ್ಕಿದೆ ನಮ್ಗೆ ಚಾರ್ಜ್ ಮಾಡ್ಲಿಕ್ಕೆ. ಟ್ರಯಲ್ ಮಾಡ್ಬೇಕಿದ್ರೆ ನೀವು 2 ಸ್ಟೇಷನ್ ಎಟ್ ಎ ಟೈಮ್ ಮಾಡ್ಬೇಕಾ ಅಥವಾ ಇದನ್ನ ಸಪರೇಟ್ ಮಾಡ್ಬೋದಾ ಅಥವಾ ಅದನ್ನ? ಮೊದ್ಲಿಕ್ಕೆ ಏನಂತಂದ್ರೆ ನಮ್ದು ಅಲ್ಲಿಂದ ನೀರ್ ಬರ್ಬೇಕು, ಅಲ್ಲಿಂದ ನೀರು. ಹೌದು. ಅದ್ರ ನಾವು ಟ್ರಯಲ್ ಬೇಕಾದ್ರೆ ನಮ್ದೆಲ್ಲಾ ಎಲೆಕ್ಟ್ರಿಕಲ್ ಲೈನ್ ಬಂದ್ಮೇಲೆ ನಾವು ಚಾರ್ಜ್ ಮಾಡಿ ಟ್ರಯಲ್ ರನ್ ಮಾಡ್ಕೋಬಹುದು. ಫಸ್ಟ್ ನಾವೀಗ ಕೆಲವು ದಿನಗಳಲ್ಲಿ ನಮ್ದು ಸ್ಟೇಜ್ 1 ಅಲ್ಲಿ ಎಲೆಕ್ಟ್ರಿಕಲ್ ಎಲ್ಲಾ ಲೈನ್ ಇದು ಬಂತಂದ್ರೆ, ಸಪ್ಲೈ ಬಂತಂದ್ರೆ ಅಲ್ಲಿ ಟ್ರಯಲ್ ರನ್ ನಾವು ಮಾಡ್ತೀವಿ. ಅಲ್ಲಿಂದ್ರೆ ನೀರೆಲ್ಲ ಸಪ್ಲೈ ಇಲ್ಲಿ ಬಂದ್ಮೇಲೆ ಇಲ್ಲಿದೆಲ್ಲ ನಾವು ಟ್ರಯಲ್ ಮಾಡ್ತೀವಿ. ಟ್ರಯಲ್ ರನ್ ಮಾಡಿ ಮತ್ತೆ ಎಲ್ಲಾ ಕಡೆ ಸಪ್ಲೈ ಮಾಡ್ಲಿಕ್ಕೆ. ಈಗ ಇನ್ನೊಂದ್ ಸರ್ ನನ್ನ ಕ್ವಶನ್, ಎಲ್ಲಾ ಕೆರೆಗಳಿಗೆ ಪೈಪ್ ಲೈನ್ ಕಂಪ್ಲೀಟ್ ಆಗಿದೆ? ಎಲ್ಲಾ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು 46 ಕೆರೆಗಳೇನಿದೆ, ಆಮೇಲೆ ಯಾವ್ದಾವ್ದು ಬಾಂಧರ್ಗಳಿದೆ ಎಲ್ಲದಕ್ಕೂ ಪೈಪ್ ಲೈನ್ ಕಂಪ್ಲೀಟ್ ಆಗಿದೆ. ಪೈಪ್ ಲೈನ್ ವರ್ಕ್ ಕಂಪ್ಲೀಟ್ ಆಗಿದೆ. ಪೈಪ್ ಲೈನ್ ಆಗಿದೆ. ಈಗ 1-2 ಜಾಗದಲ್ಲಿ ರೈತರ ಕೆಲವೊಂದು ಕಾರಣದಿಂದ ಉಳಿದಿದೆ. ಬಟ್ ಸದ್ಯದಲ್ಲಿ ಒಂದು 4 to 5 days ಒಳಗಡೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಪೆಂಡಿಂಗ್ ಇದೆ ಪೈಪ್ ಲೈನ್. ಅದು ಆಲ್ಮೋಸ್ಟ್ 4-5 days ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಓಕೆ. ಆಮೇಲೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಹಿಂದ್ಗಡೆ ಇರುವಂತದ್ದು ಇದು ಸರ್, ಇದು ಎಷ್ಟು ಕಿಲೋವ್ಯಾಟ್ ಇದು? 33 kV. 33 kV. ಸೊ ಇಲ್ಲಿ ಆಲ್ಮೋಸ್ಟ್ ನೀವು ಕೇಳ್ಪಟ್ಟಂಗೆ ಇಲ್ಲಿ ಆಲ್ರೆಡಿ ಇವ್ರಿಗೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಜಸ್ಟ್ ಏನಪ್ಪಾ ಅಂತಂದ್ರೆ ಚಾರ್ಜ್ ಮಾಡ್ಲಿಕ್ಕೆ ಕನೆಕ್ಷನ್ ಅವಶ್ಯಕತೆ ಇದೆ. ಸೊ ಅದನ್ನ ಕೂಡ ಆಲ್ರೆಡಿ ಯಾವಾಗ ಬೇಕಾದವಾಗ ತಗೋಬಹುದು. ಪರ್ಮಿಷನ್ ಸಿಕ್ಕಿದೆ ಅಂದ್ಮೇಲೆ ಇನ್ನೇನ್ ಕೊಡಿ ಅಂತಂದ ಕೊಡ್ಬೇಕು ಗೌರ್ಮೆಂಟ್ ನವರು. ಸೊ ನೆಕ್ಸ್ಟ್ ಒಳಗಡೆ ನಿಮ್ಗೆ ಪಂಪ್ ಹೌಸ್ ಆಗ್ಲಿ, ಇಲ್ಲಿ 2 ಫೀಡರ್ ಇದೆ ಅಂತ ಹೇಳಿದ್ರು. ಇಲ್ಲಿ 2 ಫೀಡರ್ ಗಳನ್ನ ನಾವು ಮಾಡ್ಕೊಂಡಿದೀವಿ. ಇದೆಲ್ಲ ಏರ್ವಾಲ್ಗಳು ನೋಡ್ರಿ. ಏನಂದ್ರಿ ಸರ್ ಇದು? ಏರ್ವಾಲ್ ಸರ್. ಇದು ಏರ್ವಾಲ್ ಹೊರಗಡೆ ಏನ್ ತೋರ್ಸ್ಲಿಕ್ಕೆ ಏನಿಲ್ಲ ಇಲ್ಲಿ? ಏನಿಲ್ಲ. ಹೌದಾ? ಓಹೋ, ಇದು ಅಪೋಸಿಟ್ ಇದೆ ಸರ್ ಇದು. ಸ್ನೇಹಿತರೆ ಇದೆಲ್ಲ ನೋಡ್ಬೋದು ನೀವು. ಸರ್ ಇದಕ್ಕೆಲ್ಲ ಏನ್ ಹೇಳ್ಬೋದು? ಇದು ಕರೆಂಟ್ ಯಾವ್ದು? ಇದು ಬ್ಯಾಟ್ರಿ ರೂಮು, ಆಫೀಸ್ ರೂಮು, ಇದೆಲ್ಲ ಕಂಪ್ಲೀಟ್. ಇದೆಲ್ಲ ಕಂಟ್ರೋಲ್ ರೂಮ್ ಸರ್. ಕಂಟ್ರೋಲ್ ಕಂಪ್ಲೀಟ್ ಎಲ್ಲ ಪೂರಾ ಕಂಪ್ಲೀಟ್ ರೆಡಿ ಇದೆ. ಈ ಸದ್ಯ ಮಟ್ಟಿಗೆ 11 kV ಸಪ್ಲೈ ಇದೆ ಇದಕ್ಕೆ. ಸ್ನೇಹಿತರೆ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಸರ್ ಇಲ್ಲಿ ಎಷ್ಟು ಪಂಪ್ ಇದೆ ಅಂದ್ರೆ? ಸರ್ ಇಲ್ಲಿ 6 ಪಂಪ್ ಇದೆ ಸರ್. ಇದರಲ್ಲಿ 4 ಪಂಪ್ ಬಂದು 650 ಕೆಪಾಸಿಟಿ ಸರ್. ಇನ್ನೆರಡು ಬಂದು ಲಾಸ್ಟ್ನೇದು ಬಂದು 350 ಕೆಪಾಸಿಟಿ ಸರ್. 350 ಎಸ್. ಓಕೆ ಸರ್. ಓಕೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಇಲ್ಲಿ ಇದರಲ್ಲಿ 4ರಲ್ಲಿ 1 ಬಂದು ಸ್ಟ್ಯಾಂಡ್ ಬೈ ಇರುತ್ತೆ ಸರ್. 3 ಕಂಟಿನ್ಯೂ ರನ್ನಿಂಗ್ ಇರುತ್ತೆ. 1 ಸ್ಟ್ಯಾಂಡ್ ಬೈ ಇರುತ್ತೆ. ಅದರಲ್ಲಿ 2ರಲ್ಲಿ 1 ಕಂಟಿನ್ಯೂ ರನ್ನಿಂಗ್ ಇರುತ್ತೆ, 1 ಸ್ಟ್ಯಾಂಡ್ ಬೈ ಇರುತ್ತೆ. ಓಕೆ ಸರ್. ಸಪೋರ್ಟಿಗೋಸ್ಕರ. ಸ್ನೇಹಿತರೆ ಇಷ್ಟೊತ್ತು ನಮ್ಗೆ ನಾನು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಆಮೇಲೆ ಕೇಳಿದ ಪ್ರತಿಯೊಂದು ವಿಷಯದ ಬಗ್ಗೆ ನಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಯಾವುದೇ ರಾಜಕೀಯ ಆಗ್ಲಿ ಇನ್ನೊಂದಾಗ್ಲಿ ಯಾವುದೂ ಇಲ್ಲ ಸ್ನೇಹಿತರೆ. ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋಣ. ಆಮೇಲೆ ಬರೀ ಸ್ಕೀಮ್ನ ಬರೀ ಪೇಪರಲ್ಲಿ ಅಥವಾ ಯಾರು ಹೇಳೋದ್ರ ಮುಖಾಂತರ ನಾವು ಕೇಳ್ತಾ ಇದ್ವಿ. ಇದನ್ನ ಪ್ರಾಕ್ಟಿಕಲ್ ಆಗಿ ಒಂದು ಇಮ್ಯಾಜಿನೇಷನ್ ಜನರಿಗೆ ಈ ತರದ್ದು ಒಂದು ಏನಾದ್ರು ಈ ಕೆರೆ ತುಂಬಿಸುವ ಕಾರ್ಯ ಅಥವಾ ಏನ್ ಸ್ಕೀಮ್ ಇದೆ ಅಂತ ಬಂದಾಗ ಒಂದು ನಿಮ್ಗೆ ಐಡಿಯಾ ಬರಲಿ ಅನ್ನೋದು ಇಟ್ಕೊಂಡು ಈ ವಿಡಿಯೋ ನಾನು ಮಾಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಎಷ್ಟು ಕೆರೆಗಳಿದೆ, ಆಮೇಲೆ ಎಷ್ಟು ಬಂದರ್ಗಳಿದೆ, ಎಲ್ಲ ಬಂದರ್ಗಳಿಗೆ ಯಾವ ಬಂದರ್ಗಳಿಗೆ ನೀರು ಹೋಗಿದೆ, ಯಾವ ಬಂದರ್ಗಳಿಗೆ ನೀರು ಹೋಗಿಲ್ಲ, ಆಮೇಲೆ ಮುಂದಿನ ದಿನಗಳಲ್ಲಿ ಸರ್ ಆದಷ್ಟು ಬೇಗ ನೀವು ನೀರು ಬಿಡ್ತೀನಿ ಅಂತ ಹೇಳ್ತಿದ್ದೀರಿ. ಹೌದು. ಸೊ ನೀವು ದಯವಿಟ್ಟು ನೆಕ್ಸ್ಟ್ ಮಂತ್
ಬಿಡ್ತೀವಿ ಸರ್ ಸೆಕೆಂಡ್ ವೀಕಲ್ಲಿ. ಓಕೆ, ಸೊ ಮಾರ್ಚ್ ಸೆಕೆಂಡ್ ವೀಕಲ್ಲಿ ಇವ್ರದ್ದು ಟ್ರಯಲ್ ಮಾಡುವ ಒಂದು ಏನ್ ಪ್ಲಾನ್ ಇದೆ. ಸೊ ಆದಷ್ಟು ಅದಕ್ಕಿಂತ ಬೇಗ ಆಗಲಿ. ಸರ್, ಈಗ ಸುಮಾರು ಕ್ವಶನ್ಗಳಿಗೆ, ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಈಗ ಇಲ್ಲಿ ಆಲ್ಮೋಸ್ಟ್ ನಿಮ್ ಕೆಲಸ ಇರೋದು ಗ್ರೌಂಡ್, ಅಂದ್ರೆ ರೈತರ ಹೊಲದಲ್ಲಿ ಆಗಿದೆ. ಪೈಪ್ಲೈನ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಕೂಡ. ಸೊ ನಾಳೆ ಟ್ರಯಲ್ ಕೂಡ ಆಗೋ ಹೊತ್ತಲ್ಲಿ ಕೂಡ ನೀವು ರೈತರ ಹೊಲದಲ್ಲೇ ನೀವು ಎಲ್ಲ ಪಾಸ್ ಆಗುವಂಥದ್ದಿರುತ್ತೆ. ಇಷ್ಟು ದಿನ ಏನು ಕೆಲಸ ಮಾಡಿದಿರಲ್ಲ, ನೀವು ನಮ್ಮ ರೈತರ ಕಡೆಯಿಂದ ಏನಾದರೂ ನಿಮಗೆ ಸಹಕಾರ ಸಿಕ್ಕಿದೆಯಾ? ಇಲ್ಲ ಸಹಕಾರ ಅಂದ್ರೆ ಸರ್, ಒಂದು 100 ಜನ ರೈತರದ್ದು ನಾವು ಕನ್ಸಿಡರ್ ಮಾಡಿದ್ರೆ ಸರ್, ಒಂದು 60ರಿಂದ 70% ರೈತರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಒಂದು 30% ಜನ ಹೆಂಗೆ ಅಂದ್ರೆ, ಈಗ ನನ್ನ ಹೊಲದಲ್ಲಿ ನೀರಿದೆ, ನನಗ್ ಬೇಡಪ್ಪ ಇದು, ನೀನು ಎಲ್ಲಾದ್ರೂ ಹೋಗಿ ಮುಂದೆ ಎಲ್ಲಾದ್ರೂ ಹೋಗಿ, ಬಟ್ ನಮ್ಮ ಹೊಲದಲ್ಲಿ ಬೇಡ. ಈ ತರನು ಕೆಲವೊಂದಿಷ್ಟು ರೈತರು ಅಬ್ಜೆಕ್ಷನ್ ಮಾಡಿದ್ದಾರೆ. ಬಟ್ ನಾವು ಅವ್ರಿಗೆ ತಿಳುವಳಿಕೆ ಹೇಳಿ, ಇದು ಪ್ರಾಜೆಕ್ಟ್ ಯಾರಿಗೆ, ಏತಕ್ಕೆ, ಏನು ಅಂತ, ಈ ಪ್ರಾಜೆಕ್ಟ್ ಇಂಪಾರ್ಟೆನ್ಸ್ ಏನಂತ ಅವ್ರಿಗೆ ರೈತರಿಗೆಲ್ಲ ಇದನ್ನ ಮಾಡಿ ಕನ್ವಿನ್ಸ್ ಮಾಡಿ, ಹಾಗೂ ಕೆಲವೊಂದು ರೈತರಿಗೆ ಆಲ್ಮೋಸ್ಟ್ ಆಲ್ ಬೆಳೆ ಪರಿಹಾರನು ಕೊಟ್ಟು ಕೂಡ ನಾವು ಇದನ್ನ ಮಾಡಿದೀವಿ. ಸಪೋರ್ಟ್ ಮಾಡಿದ್ದಾರೆ ರೈತರು. ಮಾಡಿ ಆಲ್ಮೋಸ್ಟ್ ಆಲ್ 100%, 99% ನಾವು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಆಗಿದೆ. ಜಸ್ಟ್ ಬಾಕಿ ಉಳಿದಿರೋದು 1% ಅಷ್ಟು ಬಾಕಿ ಉಳಿದಿದೆ ಅಂತ ಹೇಳ್ತೀರಿ. ಏನ್ 1% ಏನು 1% ಅಲ್ಲಿ ಅಂದ್ರೆ ಒಂದು 2-3 ಗ್ಯಾಪ್ ಕ್ಲೋಸಿಂಗ್ ವರ್ಕ್ ಬಾಕಿ ಇದಾವೆ. ಮೇಜರ್ ವರ್ಕ್ ಅಂತಂದ್ರೆ ಇಲ್ಲಿ ಧಾರವಾಡ ರೋಡ್ ಅಲ್ಲಿ ಒಂದು ಗ್ಯಾಪ್ ಕ್ಲೋಸಿಂಗ್ ಇದೆ. ರೋಡ್ ಕಟ್ ಮಾಡಿ ಅಲ್ಲಿ ಪೈಪ್ಲೈನ್ ಒಂದು ಗ್ಯಾಪ್ ಮಾಡಬೇಕು. ಈ ತರ ಇನ್ನು ಒಂದು ಅಲ್ಲಿ ಕ್ವಾರಿ ಕಡೆ ಒಂದು, ಬಿಕೆಹಳ್ಳಿ ಕಡೆ ಒಂದು, ಅಲ್ಲಿ ಒಂದು ಬಾಕಿ ಇದೆ. ಜಸ್ಟ್ ಇಷ್ಟೇ ಕೆಲಸ. ಆಲ್ಮೋಸ್ಟ್ ಅಲ್ಲಿ ಎಲ್ಲ 100% ವರ್ಕ್ ಆಗಿದೆ. ಸೊ ನಮ್ಮ ರೈತರಿಗೆ ಇಷ್ಟು ದಿನ ಕಾದಿದ್ದಾರೆ, ಇವ್ರಿಗೆ ಏನಾದ್ರು ಹೇಳ್ತೀರಿ? ರೈತರಿಗೆ ಏನ್ ಹೇಳೋದ ಅಂದ್ರೆ ಸರ್, ಈಗ ಇಷ್ಟು ದಿನ ಅಂದ್ರೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಆಲ್ ನಾವು 99% ಇಲ್ಲಿವರೆಗೂ ನಾವು ವರ್ಕ್ ಮಾಡಿದೇವೆ ಅಂದ್ರೆ ಅವ್ರ ಸಪೋರ್ಟ್ನು ಕಾರಣ. ವಿತೌಟ್ ಅವ್ರ ಸಪೋರ್ಟ್ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿರೋ ರೈತರು ಸಪೋರ್ಟ್ ಮಾಡಿರೋ ರೈತರಿಗೂ ನಾವು ಒಂದು ಕೃತಜ್ಞತೆ ತೋರಿಸ್ತೀವಿ. ಮತ್ತೆ ಇನ್ನೊಂದು, ನಾವು 100% ಇದನ್ನ ಮಾಡ್ತಾ ಇರೋದು ರೈತರ ಸಂಬಂಧ. ಯಾಕಂದ್ರೆ ನಾವು ಒಬ್ಬ ರೈತ ಕುಟುಂಬದಿಂದ ಬಂದು ಈಗ ರೈತರಿಗೋಸ್ಕರನೇ ಇದು ಇರೋದ್ರಿಂದ ನಮ್ದು ಒಂದು ಸ್ವಂತ ಓನ್ ಒಂದು ಇದು ಇರುತ್ತೆ. ನಮಗೂ ರೈತರಿಗೆ ಕನ್ಸರ್ನ್ ಇರುತ್ತೆ. ಹೌದು, ರೈತರಿಗೆ ಸಪೋರ್ಟ್ ಆಗ್ಬೇಕು, ರೈತರಿಗೆ ನೀರು ಒಳ್ಳೇದಾಗಬೇಕು, ಆದಷ್ಟು ಜಲ್ದಿ ರೈತರಿಗೆ ನೀರು ಕೊಡೋ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು ಇಲ್ಲಿವರೆಗೂ ತಗೊಂಡ್ಬಂದಿದೀವಿ, ಮುಗಿಸಿದೀವಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ರೈತರಿಗೆ ನೀರು ಕೊಟ್ಟು ಅವರಿಗೆ ಖುಷಿ ಪಡಿಸ್ತೇವೆ ಅಂತ ನಾವು ಈ ಮುಖಾಂತರ ನಿಮ್ಗೆ ಹೇಳಲಿಕ್ಕೆ, ರೈತರಿಗೆ ಸಪೋರ್ಟ್ ಮಾಡಿರೋ ರೈತರಿಗೆ ಹಾಗೂ ಎಲ್ಲರಿಗೂ ಒಂದು ಕೃತಜ್ಞತೆಯನ್ನ ಹೇಳ್ತಿದ್ದಾರೆ. ಸ್ನೇಹಿತರೆ, ಇಷ್ಟು ದಿನ ನಾವು ವೇಟ್ ಮಾಡೋದಕ್ಕೂ ಕೂಡ ನಾನು ಹೊರಗಡೆ ಬಂದಿದ್ದು, ಸುಮಾರಷ್ಟು ಸ್ಕೀಮ್ಗಳು ಇದು ಒಂದೇ ಅಲ್ಲ, ನೀವು ಕೆರೆ ತುಂಬಿಸುವ ಸ್ಕೀಮ್ ಒಂದೇ ಅಲ್ಲ, ಪ್ಯಾರಲಲ್ಲಿ ನನಗೂ ಸರ್ ಕಡೆಯಿಂದನೇ ವಿಷಯಗಳು ಗೊತ್ತಾಗಿದೆ. ಸೊ ಇಲ್ಲಿ ಇನ್ನೊಂದು 2-3 ಸ್ಕೀಮ್ಗಳು ಕೂಡ ನಡೀತಾ ಇದೆ. ಮೇಜರ್ ಆಗಿ ನಮಗೆ ಬೇಕಾದದ್ದೇನು, ರೈತರಿಗೆ ನೀರು ಬೇಕು. ಸೊ ಜನರು ಇವರು ಸರ್ ಅಂದ್ರು ನನಗೆ, ಸೊ ರೈತರಿಗೆ ಮೇಜರ್ ಆಗಿ ಬೇಕಾಗಿರುವಂಥದ್ದೇನು ನೀರು. ರೈತನಿಗೆ ನೀರೊಂದು ಕೊಟ್ರೆ ನೀವು ಏನು ಕೊಡೋದು ಬೇಡ ಅನ್ನೋ ಲೆವೆಲ್ಗೆ ರೈತ ಇರ್ತಾನೆ. ಈ ಮಾತಂದ್ರೆ ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಕೂಡ ರೈತರ ಮಕ್ಕಳೇ. ಇಲ್ಲಿ ಯಾರು ಬೇರೆಯವರು ಯಾರು ಬಂದು ಮಾಡ್ತಾ ಇಲ್ಲ. ಆದರೂ ಕೂಡ ನಿಮಗಾಗಿ, ನಮ್ಮ ತಾಲೂಕಿನ ರೈತರಿಗಾಗಿ ನೀವೆಲ್ಲ ಇಷ್ಟೊಂದು ಶ್ರಮ ವಹಿಸಿ 24/7 ಅನ್ನೋ ಲೆಕ್ಕದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಪರದೆ ಹಿಂದೆ ಬಹಳಷ್ಟು ಜನ ಇದ್ದಾರೆ. ಸಾಹೇಬರು ಬಂದಿದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು, ಕರೆಕ್ಟ್ ಅಲ್ವಾ ಸರ್? ಸೊ ನಮ್ಮ ಈ ಕಾರ್ಯದಲ್ಲಿ ಇಷ್ಟು ದಿನ ಸ್ವಲ್ಪ ಅನ್ನೋದಕ್ಕಿಂತ ಬಹಳಷ್ಟು ತೊಂದರೆಗಳು ಇವರು ತಗೊಂಡಿದ್ದಾರೆ. ಸೊ ಅದರಿಂದ ಸ್ವಲ್ಪ ಸಮಯ ತಗೊಂಡಿದ್ದಾರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಂತ ಹೇಳಿ ಯಾರು ಡಿಲೇ ಆಗಿದೆ, ಇನ್ನೂ ಡಿಲೇ ಆಗತ್ತಂತಲ್ಲ, ಆಲ್ಮೋಸ್ಟ್ 99.9 ಕೆಲಸ ಆಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಟ್ರಯಲ್ ಕೂಡ ಮಾಡ್ತಾರೆ. ಸೊ ಆದಷ್ಟು ಬೇಗ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ಅಲ್ವಾ ಸರ್? ಹೇಳ್ತೀರಾ? ಇಲ್ಲ ಸರ್ ಹೇಳಿ, ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ. ಸೊ ಈ ಸ್ಟೇಷನ್ 2 ಫೀಡ್ರ್ ಇದೆ. ಸೊ 2 ಫೀಡ್ರ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ನೆಕ್ಸ್ಟ್ ಕೊಡ್ತೀನಿ. ಸೊ 46 ಕೆರೆಗಳು, ಆಮೇಲೆ ಬಂದರುಗಳು ಯಾವ್ಯಾವ್ದು ಎಲ್ಲ ಮಾಹಿತಿನೂ ಕೂಡ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್.
ಹೇಳಿ ಇನ್ನೊಂದು ಏನಂದ್ರೆ ಸರ್, ಇದು ಆಕ್ಚುಲಿ ಏನಂದ್ರೆ ಸರ್, ಮಳೆಗಾಲದಲ್ಲಿ ಆಲ್ರೆಡಿ ಇಲ್ಲಿ ಮಳೆ ಇದೇ ಇರುತ್ತೆ ಸರ್. ವರ್ಷ ಪೂರ್ತಿ ಒಂದು 6 ತಿಂಗಳ ಮಳೆ ಆಗುತ್ತೆ ಇಲ್ಲಿ. ಇದು ಮೇಜರ್ ಏನಂದ್ರೆ ಸರ್, ಬೇಸಿಗೆಯಲ್ಲಿ ನೀರು ಕೊಡೋದ್ರಿಂದ ರೈತರಿಗೆ ಒಂದು ಒಳ್ಳೆ ಅನುಕೂಲ ಆಗುವಂತ ಒಂದು ಪ್ರಾಜೆಕ್ಟ್ ಸರ್ ಇದು. ನಮ್ದು ಏನಂದ್ರೆ ಸರ್, ವರ್ಷ ಜನವರಿಯಿಂದ ಜೂನ್ ವರೆಗೆ ಸಪ್ಲೈ ಸರ್ ಇದು. ಜನವರಿಯಿಂದ ಜೂನ್ ವರೆಗೆ ಸರ್. ಜೂನ್ ಅಂದ್ರೆ ಈಗ ಈ ಸಮ್ಮರ್ ಸೀಸನ್ ಅಲ್ಲಿ ನೀರ್ ಸಪ್ಲೈ ಸರ್. ಈಗ ನಾವು ಕೆಲವೊಂದುಗಳು ಆಲ್ಮೋಸ್ಟ್ ಆಲ್ ರೈತರ ಪ್ರಾಜೆಕ್ಟ್ಗಳು ಅದಾವ ಸರ್. ಈಗ ನಮ್ಮ ಕರ್ನಾಟಕ ಒಳಗ ಹೆಂಗ ಅದಾವ ಅಂದ್ರೆ ಮಳೆಗಾಲದಾಗ ಅಷ್ಟೇ ಅವ್ರು ಸಪ್ಲೈ ಮಾಡ್ತಾರೆ ಸರ್. ಯಾಕಂತಂದ್ರೆ ಬ್ಯಾಕ್ ವಾಟರ್ ಅಲ್ಲಿ ಕುಡಿಯೋಕೆ ಅಂತ ಕೆಲವೊಂದಿಷ್ಟು ಸಪ್ಲೈ ಸ್ಟೋರ್ ಇಟ್ಕೊಂತಾರೆ. ಇಲ್ಲಿ ಆತರ ಅಲ್ಲ ಸರ್. ಈಗ ನಮ್ಗೆ ರೈತರಿಗೆ ಸಪ್ಲೈ ಮಾಡೋಕೆ ಇಲ್ಲಿ ಸಫಿಸಿಯಂಟ್ ನೀರ್ ಇದೆ. ಹಂಗಾಗಿ ಮತ್ತೆ ಇದು ಬೇಸಿಗೆಯಲ್ಲಿ ಮಾತ್ರ ಸಪ್ಲೈ ಮಾಡ್ಲಿಕ್ಕೆ ಒಂದು ಇದಾಗಿರೋ ಪ್ರಾಜೆಕ್ಟ್ ಸರ್ ಇದು. ಹಂಗಾಗಿ ಬೇಸಿಗೆ ಒಳಗೆ ನಾವು ಏನ್ ನೀರ್ ಕೊಡೋದ್ರಿಂದ ರೈತರಿಗೆ ಒಂದು ಒಳ್ಳೆ ಫಸಲು ತೆಗಿಯೋಕೆ ಎಲ್ಲದ್ರಿಂದನೂ ರೈತರಿಗೆ ಆಗ್ಲಿ, ಕುಡಿಯೋ ದನ ಕರುಗಳಿಗಾಗ್ಲಿ, ಎಲ್ಲಾ ಬಡವರಿಗೆ ಆಗ್ಲಿ, ಎಲ್ಲರಿಗೆ ಒಂದು ಅನುಕೂಲತೆಯನ್ನ ಈ ಪ್ರಾಜೆಕ್ಟ್ ತಂದು ಕೊಡುತ್ತೆ ಅಂತ ಹೇಳಕ್ಕೆ. ಎಸ್, ಫೈನಲಿ ಎಷ್ಟು ಹೆಕ್ಟರ್ ಜಮೀನಲ್ಲಿ ಇವತ್ತು ಕಬ್ಬಿದೆಯೋ ಗೊತ್ತಿಲ್ಲ ನನಗೆ, ಅಷ್ಟೊಂದು ಐಡಿಯಾನು ಇಲ್ಲ ನನಗೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ನೀರೇನಾದರೂ ಕೆರೆ ತುಂಬಿಸುವ ಕಾರ್ಯ ಸಕ್ಸಸ್ ಆಗಿ ಟ್ರಯಲ್ ಆಗಿ ಏನಾದರೂ ತುಂಬಿತು ಅಂತಂದರೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಅನ್ನೋ. ಸರ್, ಆಲ್ರೆಡಿ ನಾನು ಸುಮಾರು ವಿಷಯಗಳನ್ನ ನಾನು ಕವರ್ ಮಾಡಿದ್ದೀನಿ ಈ ಇದರಲ್ಲಿ. ಇನ್ನೊಂದು ಕ್ವಶನ್ ನಾನು ಕೇಳೋದು ಬರ್ತಿದ್ದೀನಿ. ನಮ್ಮ ಕ್ಷೇತ್ರದ MLA ಸಾಹೇಬರು ಆರ್ ವಿ ದೇಶಪಾಂಡೆ ಅವರು, ಸೊ ಅವರ ಸಪೋರ್ಟ್ ಹೇಗಿತ್ತು ಈ ಕಂಪ್ಲೀಟ್ ಈ ಜರ್ನಿ? ಮಾತು ನಾವು ಹೇಳಲೇಬೇಕು ಸರ್. ನಾವು ಎಷ್ಟು ಕೆಲವೊಂದು ಈ ರೀಸೆಂಟ್ ಆಗಿ ಕ್ರಿಟಿಕಲ್ ಆಗದೇ ಇರುವಂತ ಕೆಲಸಗಳು ನಾವು ಮಾಡಿದ್ವಿ. ವಿತ್ ಅವರ MLA ಸಾಹೇಬ್ರು ನಮ್ಗೆ ಮಂತ್ಲಿ ಒನ್ಸ್ ಮೀಟಿಂಗ್ ತಗೊಂಡು ಪ್ರತಿಯೊಂದು ಯಾವುದೇ ಸಮಸ್ಯೆ ಇರ್ಲಿ, ಯಾವುದೇ ಡಿಪಾರ್ಟ್ಮೆಂಟ್ ಅದಾಗಿರ್ಲಿ, ಯಾವುದೇ ರೈತರದಾಗಿರ್ಲಿ, ಏನೇ ಸಮಸ್ಯೆ ಇದ್ರು ಪ್ರತಿ ಸಲ ನಾವು ಮೀಟಿಂಗ್ ಅಲ್ಲಿ ಹೋದಾಗನು ಅದನ್ನ ಬಗೆಹರಿಸಿ ಅದಕ್ಕೆ ಏನ್ ಸೊಲ್ಯೂಷನ್ ಅದನ್ನ ಕಂಟಿನ್ಯೂಸ್ ಆಗಿ ಅವರು ಫಾಲೋ ಅಪ್ ಮಾಡಿ ನಮ್ಗುನು ಒಂದು ಸಪೋರ್ಟ್ ಮಾಡಿ ಈ ಪ್ರಾಜೆಕ್ಟ್ ನ ಇಲ್ಲಿವರೆಗೂ ನಾವು ತಂದಿದ್ದೇವೆ ಅಂದ್ರೆ ಅವ್ರದ್ದು ಸಪೋರ್ಟ್ ಅದೇ ತರ ನಮ್ಗೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗೆ ನಮ್ಮ ಕಂಪ್ನಿ ಕಡೆಯಿಂದ ಆಗ್ಲಿ, ನಮ್ಮ PM ಸರ್ ಅದಾಗಿರ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಆಗ್ಲಿ, ಪೂರಾ ನಮ್ಮ ಪ್ರಾಜೆಕ್ಟ್ ಏನ್ ಈಗ ನಮ್ಮ ಕಂಪ್ನಿ ಲಕ್ಷ್ಮಿ ಕಂಪ್ನಿ ಕಡೆಯಿಂದ ನಮ್ಮ VP ಸರ್ ಆಗ್ಲಿ, ನಮ್ಮ ಪೂರಾ ಆಲ್ ಓವರ್ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಸಿಕ್ತು ನಮ್ಗೆ. ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿ ಫುಲ್ ಸಪೋರ್ಟ್ ಇದೆ ಅಂತ ನಾನು ಹೇಳ್ತೀನಿ. ಹಂಗೆ ಎಲ್ಲಾ ರೈತರಿಗೆ ಆಗ್ಲಿ ಮತ್ತೆ ನಮ್ಮ ಸರ್ಗಳಿಗೆ ಏನೇನು ನಮ್ಗೆ ಸಪೋರ್ಟ್ ಮಾಡಿದಾರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಕೃತಜ್ಞತೆಯನ್ನ ಹೇಳ್ತೀನಿ. ಈ ಮೂಲಕ ಧನ್ಯವಾದಗಳನ್ನ ನೀವು ಹೇಳ್ತೀರಿ. ಹೌದು ಸ್ನೇಹಿತರೆ, ಆಲ್ಮೋಸ್ಟ್ ಇವತ್ತು ಫುಲ್ ಡೇ ಇಲ್ಲಿ ನಮ್ಮ ಜೊತೆ ಸರ್ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಈ ವಿಡಿಯೋ ಕಂಪ್ಲೀಟ್ ನೀವು ನೋಡಿದಾಗ ಇಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಕಂಪ್ಲೀಟ್ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಫುಲ್ ವಿಡಿಯೋ ನೋಡ್ರಿ. ನೆಕ್ಸ್ಟ್ ಏನಾದರೂ ನಿಮಗೆ ಮಾಹಿತಿಗಳು ಬೇಕನ್ನೋದಾದ್ರೆ ಯಾವ ಮಾಹಿತಿ ಬೇಕು ಅಂತ ನೀವು ಕಮೆಂಟ್ ಮೂಲಕ ನಮ್ಮನ್ನ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.